ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಫಲಿತಾಂಶ ಪ್ರಕಟಗೊಂಡಿರುತ್ತದೆ. ಹೌದು, ರಿಸಲ್ಟ್ಸ್ ಇವತ್ತು ಬಿಡುಗಡೆಯಾಗಿರುತ್ತದೆ. ತಮ್ಮ ಮಗ ಅಥವಾ ಮಗಳು ಇಲ್ಲಿ 6ನೇ ತರಗತಿಯ ಈ ಆದರ್ಶ ವಿದ್ಯಾಲಯದ ಎಕ್ಸಾಮ್ ಬರೆದಿದ್ದರೆ ತಾವುಗಳು ಇಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುವಂತಹ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆಗಿರ್ಬೋದು, ಪೋಷಕರು ನಮಗೆ ಕಾಮೆಂಟ್ಸ್ಗಳ ಮೂಲಕ ಕೇಳ್ತಾ ಇದ್ರಿ, ಎಷ್ಟು ಅಂಕಗಳನ್ನು ಪಡೆದರೆ ಇಲ್ಲಿ ಸೆಲೆಕ್ಟ್ ಆಗಬಹುದು ಎನ್ನುವಂತಹ ಮಾಹಿತಿಯನ್ನು ನಾವು ಕೂಡ ಈ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಆದರೂ ಕೂಡ ತಮಗೆ ಇನ್ನೊಂದು ಸಾರಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಕ್ಕೆ ನಿಲ್ಲಬಹುದು ಈ ಬಾರಿ ಆದರ್ಶ ವಿದ್ಯಾಲಯದ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಎನ್ನುವುದನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು. ಮೊದಲನೆಯದಾಗಿ ಇಲ್ಲಿ ಯಾವ ರೀತಿಯಾದಂತಹ ಕಟ್ ಆಫ್ ಮಾರ್ಕ್ಸ್ಗಳು ನಿಲ್ತದೆ ಅನ್ನೋದನ್ನು ತಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆದು ಹಾಗೂ ನವೋದಯದು ಬಹಳಷ್ಟು ಡಿಫರೆಂಟ್ ಇರುತ್ತೆ. ಇಲ್ಲಿ ಆದರ್ಶ ವಿದ್ಯಾಲಯದು ಇಲ್ಲಿ ಮೀಸಲಾತಿನೇ ಬೇರೆ ಇದೆ ಅಂತ ಹೇಳ್ಬೋದು. ಅದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಯಾವ ರೀತಿ ನಿಲ್ತದೆ ಅಂದರೆ, ಮೊದಲನೇದಾಗಿ ಸಾಮಾನ್ಯ ವರ್ಗದ GM ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆ ಆಗಬಹುದು ಎನ್ನುವುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ತಾವು ಕೂಡ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಸಾಮಾನ್ಯ ವರ್ಗದ್ದು ಇಲ್ಲಿ 85+ ಅಂಕಗಳನ್ನು ಪಡೆದವರು ಇಲ್ಲಿ GM ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಮತ್ತು ಇಲ್ಲಿ PH ಇಲ್ಲಿ 50+ ಅಂಕಗಳು, ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ 80+ ಅಂಕಗಳು ಹಾಗೂ ಇಲ್ಲಿ ಬಾಲಕಿ 85+ ಅಂಕಗಳು ಇಲ್ಲಿ ಏನು ಇದು ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು 60+ ಅಂಕಗಳನ್ನು ಪಡೆದವರು ಆಯ್ಕೆ ಆಗ್ತಾರೆ. ಮತ್ತು ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯಲ್ಲಿ ಇಲ್ಲಿ PH ವಿದ್ಯಾರ್ಥಿಗಳು ಇಲ್ಲಿ 40+ ಅಂಕಗಳು ಹಾಗೂ ಕನ್ನಡ ಮಾಧ್ಯಮ ಇಲ್ಲಿ 60+, ಬಾಲಕಿ ಕೂಡ 60+ ಅಂಕಗಳನ್ನು ಪಡೆದವರು ಇಲ್ಲಿ ಆಯ್ಕೆ ಆಗಬಹುದಾಗಿದೆ. ಇನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಇಲ್ಲಿ 60+ ಅಂಕಗಳು ಹಾಗೂ ಪರಿಶಿಷ್ಟ ಪಂಗಡದಲ್ಲಿ PH ವಿದ್ಯಾರ್ಥಿಗಳು 40 ಅಂಕಗಳು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು 60+ ಅಂಕಗಳನ್ನು ಪಡೆದವರು ಆಯ್ಕೆ ಆಗಬಹುದು ಹಾಗೂ ಬಾಲಕಿ 60+ ಅಂಕಗಳು. ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ವೇರಿಯೇಷನ್ ಆಗ್ತದೆ. ಇಲ್ಲಿ 40+ ಅಂಕಗಳು ಪಡೆದವರು ಆಯ್ಕೆ ಆಗುವಂಥ ಚಾನ್ಸಸ್ ಇರುತ್ತದೆ. ಕೆಲವು ಜಿಲ್ಲೆಗಳಲ್ಲಿ 50+ ಅಂಕಗಳು ಅಂತ ಹೇಳ್ಬೋದು. ಓವರಾಲ್ ಆಗಿ ಇಲ್ಲಿ ಮ್ಯಾಕ್ಸಿಮಮ್ 60+ ಅಂಕಗಳಂತ ತಾವು ತಿಳ್ಕೊಬೋದು. ಕೆಲವು ಜಿಲ್ಲೆಗಳಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ. ಯಾಕಂದರೆ ಅಲ್ಲಿ ಆ ಜಿಲ್ಲೆಯಲ್ಲಿ ಈ ST ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಸಂಖ್ಯೆ ಬಹಳ ಕಡಿಮೆ ಇರುವುದರಿಂದಾಗಿ ಅಲ್ಲಿ ಬಹಳಷ್ಟು ಕಟ್ ಆಫ್ ಮಾರ್ಕ್ಸ್ ಬಹಳ ಕಡಿಮೆ ನಿಲ್ತದೆ ಅಂತ ಹೇಳ್ಬೋದು. ಇಲ್ಲಿ 45ರಿಂದ 50 ಅಂಕಗಳನ್ನು ಪಡೆದವರು ಕೂಡ ಆಯ್ಕೆ ಆಗಬಹುದು. ಇನ್ನು ಪ್ರವರ್ಗ 1ರಲ್ಲಿ 65ರಿಂದ 70+ ಅಂಕಗಳು, ಅದೇ ರೀತಿಯಾಗಿ ಪ್ರವರ್ಗ 1ರಲ್ಲಿ PH ವಿದ್ಯಾರ್ಥಿಗಳು 40+ ಅಂಕಗಳು ಹಾಗೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು 65+, ಬಾಲಕಿ 65+ ಅಂಕಗಳು. ಇನ್ನು 2A ದಲ್ಲಿ 80ರಿಂದ 90+ ಅಂಕಗಳು, ಅದೇ ರೀತಿಯಾಗಿ PH ಅಲ್ಲಿ 50+ ಅಂಕಗಳು ಹಾಗೂ ಕನ್ನಡ ಮಾಧ್ಯಮದಲ್ಲಿ 85+ ಅಂಕಗಳು, ಬಾಲಕಿ ಇಲ್ಲಿ 80+ ಅಂಕಗಳು. ಇನ್ನು 3A ದಲ್ಲಿ 80ರಿಂದ 90 ಅಂಕಗಳು, PH 50+, ಕನ್ನಡ ಮಾಧ್ಯಮ ಇಲ್ಲಿ 85+, ಬಾಲಕಿ 80+ ಅಂಕಗಳು. ಇನ್ನು 3B ಯಲ್ಲಿ 80ರಿಂದ 90+ ಅಂಕಗಳು ಮತ್ತು PH 55+ ಅಂಕಗಳು, ಕನ್ನಡ ಮಾಧ್ಯಮ 80+ ಅಂಕಗಳು, ಬಾಲಕಿ 80+ ಅಂಕಗಳು. ಇನ್ನು 2B ಯಲ್ಲಿ ಬಾಲಕ ಅಥವಾ ಇಲ್ಲಿ ಓವರಾಲ್ ಆಗಿ ಅದರ್ಸ್ 2B 75+, PH 50+, ಕನ್ನಡ ಮಾಧ್ಯಮ 75+ ಅಂಕಗಳು, ಬಾಲಕಿ 70 ಅಂತ ಹೇಳಿದ್ದೀನಿ. ಕೆಲವು ಜಿಲ್ಲೆಗಳಲ್ಲಿ ಬಹಳಷ್ಟು ಕಡಿಮೆ ಇದೆ, 60ರಿಂದ 70 ಅಂಕಗಳಂತ ತಾವು ತಿಳ್ಕೊಬಹುದು. ಈ ವರ್ಷದ ಕ್ವಶನ್ ಪೇಪರ್ ಬಹಳ ಈಜಿ ಇತ್ತು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈಜಿ ಅಂತಲೇ ಹೇಳ್ಬೋದು, ಅವರ ಮಟ್ಟಕ್ಕೆ ಇತ್ತು. ಕೆಲವೊಂದು ಕ್ವಶನ್ಗಳು ಕೆಲವು ಟಫ್ ಆಗಿದ್ದರೂ ಕೂಡ ಮ್ಯಾಕ್ಸಿಮಮ್ ಕಳೆದ ವರ್ಷದ ಕಟ್ ಆಫ್ ಈ ವರ್ಷವೂ ಸೇಮ್ ನಿಲ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ಅಂದಾಜು. ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಎಕ್ಸಾಮ್ ಏನು ಕಟ್ ಆಫ್ ಮಾರ್ಕ್ಸ್ಗಳು ನಿಂತಿತ್ತು ಅದರ ಆಧಾರದ ಮೇಲೆ ಈ ವರ್ಷದ ಕ್ವಶನ್ ಪೇಪರನ್ನು ನೋಡಿ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ತಮ್ಮ ಅಂಕಗಳನ್ನು ನೋಡ್ಕೊಳ್ಳಿ, ಎಷ್ಟು ಅಂಕಗಳು ಬಂದಿದ್ದಾವೆ ಇವತ್ತು ರಿಸಲ್ಟ್ಸಲ್ಲಿ. ಇದೇ ರೀತಿ ಫೈನಲ್ ಅಂತ ಹೇಳೋಕೆ ಆಗೋದಿಲ್ಲ. ಕೆಲವೊಂದು ಮಾರ್ಕ್ಸ್ಗಳು ಹೆಚ್ಚು ಆಗ್ಬೋದು, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೂಡ ಆಗಬಹುದು. ಮ್ಯಾಕ್ಸಿಮಮ್ ಇಷ್ಟು ಅಂಕಗಳು ಪಡೆದವರು ಈ ಬಾರಿ ಸೆಲೆಕ್ಟ್ ಆಗಬಹುದು ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ.